ಟ್ರೈ. ಬಟ್ ಈ ರೆಸಿಪಿ ನೀವೆಲ್ಲ ಕೂಡ ಟ್ರೈ ಮಾಡಿ. ಹಲೋ, ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಮ್ಗೆ ಹಾಲಿಡೇ, ನಮ್ಗೆ ಆಕ್ಚುಲಿ ಮೇ ಡೇ ಎಸ್ಟರ್ಡೇ, ಬಟ್ ನಮ್ಗೆ ವೀಕೆಂಡ್ಸ್ ಅಲ್ಲಿ ಎಲ್ಲರೂ ರಜಾ ಬಂತು ಅಂತ ಅಂದ್ರೆ, ನ್ಯಾಷನಲ್ ಹಾಲಿಡೇಸ್ ಎಲ್ಲ ವೀಕೆಂಡ್ಸ್ ಅಲ್ಲಿ ಬಿತ್ತು ಅಂತ ಅಂದ್ರೆ, ಸೊ ವೀಕ್ ಡೇ ಕೂಡ ಹಾಲಿಡೇ ಕೊಡ್ತಾರೆ. ಸೊ ಇವತ್ತು ನಮ್ಗೆ ಹಾಲಿಡೇ. ಸೊ ಇವತ್ತಿನ ಹಾಲಿಡೇ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಿದ್ದೀನಿ. ಸೊ ಇವತ್ತಿನ ನಮ್ದು ಡೇ ಹೆಂಗಿತ್ತು, ಯಾವ ತರ ನಾವು ಹಾಲಿಡೇ ಸ್ಪೆಂಡ್ ಮಾಡಿದ್ವಿ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನೋಡ್ಬೋದು. ಸೊ ನನಗೆ ತುಂಬಾನೇ ಇಷ್ಟ ಆಯ್ತು, ಸ್ವಲ್ಪ ಫನ್ನಿ ಆಗಿದೆ. ಸೊ ಏನೇ ಮಿಸ್ಟೇಕ್ಸ್ ಇದ್ರು ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಬೇಗ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ನ. ವೆಜಿಟೇಬಲ್ ಪಲಾವ್. ಸೊ ಚಂದು ಮಾಡ್ತಿದ್ದಾರೆ ಇವತ್ತಿನ ವೆಜಿಟೇಬಲ್ ಪಲಾವ್. ನಾನು ಆಕ್ಚುಲಿ ನನಗೆ ಫ್ರೆಂಡ್ಸ್ ಇಲ್ಲ ಗೆಸ್ಟ್ ಎಲ್ಲ ಯಾರನ್ನೂ ಕರಿತಿರ್ಬೇಕಾದ್ರೆ ಚಂದು ಒಂದ್ 2-3 ಸಲ ಟ್ರೈ ಮಾಡಿದ್ರು. ಸೊ ಅವ್ರಿಗೆ ತುಂಬಾನೇ ಇಷ್ಟ ಆಗಿತ್ತು. ನನಗೂ ಚಂದು ಮಾಡೋದು ಪಲಾವ್ ತುಂಬಾನೇ ಇಷ್ಟ. ಸೊ ಈ ರೆಸಿಪಿನ ಈ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ನೋಡೋಣ ಇವತ್ತಿನ ವೆಜಿಟೇಬಲ್ ಪಲಾವ್ ಹೆಂಗ್ ಬರುತ್ತೆ ಅಂತ. ಸೊ ಚಂದುನೇ ಓವರ್ ಟು ಚಂದು, ಅವರೇ ಎಲ್ಲ ಮಾಡ್ತಿರೋದು ಇವತ್ತು. ನಾನು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ, ಅಸಿಸ್ಟ್ ಮಾಡ್ತಿದ್ದೀನಿ ಅಷ್ಟೇನೆ. ಸೊ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ನೋಡ್ಕೊಂಡ್ ಬರೋಣ. ಸೊ ಇವಾಗ ಚಂದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಚಂದು ಫುಲ್ಲು ಆನಿಯನ್ಸ್ ಎಲ್ಲ ಕಟ್ ಮಾಡಿ, ಕಣ್ಣಲ್ಲಿ ಆಲ್ರೆಡಿ ನೀರಿದೆ ಅವ್ರದ್ದು. ಸೊ ನಾನು ಅಸಿಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಸೊ ಅದಕ್ಕೆ ಅವರಿಗೆ ಶುಂಠಿ ಬೆಳ್ಳುಳ್ಳಿ ಜಜ್ಕೊಡಕ್ಕೆ ಹೇಳಿದ್ದಾರೆ. ಸೊ ಜಜ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ 2 ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ, ಸೊ ನಾವೇಕೆ 2 ಮೆಣಸಿನ್ಕಾಯಿ ತಗೊಂಡಿದ್ದೀರಿ. ಆ್ಯಂಡ್ ಟೊಮ್ಯಾಟೊ ಕೂಡ ಅವ್ರು 2 ಟೊಮ್ಯಾಟೋಸ್ ಯೂಸ್ ಮಾಡ್ತಿದ್ದಾರೆ. ಇದು ನಾನು ನನ್ನ ಅಸಿಸ್ಟೆನ್ಸ್ ಅವ್ರಿಗೆ ಇದು ಸೊ ಕೊಟ್ಟಿದ್ದೀನಿ ಅವರಿಗೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಆಗಿದೆ ಇವಾಗ. ಸೊ ಇದು 15 to 20 minutes ಅವ್ರು ಸೋಕ್ ಮಾಡಿದ್ದಾರೆ ಆಲ್ರೆಡಿ. ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾವ ತರ ಬರುತ್ತೆ ಗೊತ್ತಿಲ್ಲ, ಆಸ್ ಈಸ್ ಲಾಗ್ ಆಗ್ತಿದ್ದೀನಿ, ಯಾವ ಎಡಿಟ್ ಇಲ್ಲ ಏನೂ ಇಲ್ಲ. ಅಂಡ್ ನಿಮ್ ಯಜಮಾನ್ರು ಹತ್ರನೇ ಮಾಡಿಸಿ ಎಲ್ಲರೂ. ಸೊ ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ, ತೊಂದರೆ ಹೇಳ್ಕೊಡ್ತಾರೆ. ಸೊ ಅವ್ರೇನು ಹೇಳ್ತಿದ್ದಾರೆ ಅಂತ ಅಂದ್ರೆ, ನನಗೆ ಸ್ವಲ್ಪ ಡಯಟ್ ಕಾನ್ಶಿಯಸ್, ಸೊ ಅದಕ್ಕೆ ಎಣ್ಣೆ ಕಡಿಮೆ ಯೂಸ್ ಮಾಡ್ತೀವಿ ಅಂತ. ಅವ್ರದ್ದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ. ಇಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡಿದೀವಿ. ಸೊ ಸಾಸಿವೆ ಹಾಕೊಂಡಿದ್ದಾರೆ ಎಣ್ಣೆ ಕಾದಾದ್ಮೇಲೆ. ಮೋಸ್ಟ್ಲಿ ಸಾಸಿವೆ ನಾನು ಹಾಕಲ್ಲ ಪಲಾವ್ಗೆ, ಬಟ್ ಅವ್ರು ಹಾಕ್ತಿದ್ದಾರೆ. ಜೀರಿಗೆ ಕೂಡ ಆಡ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಮಸಾಲಾ ಡಬ್ಬಲಿರೋ ಎಲ್ಲ ಹಾಕಿದ್ದಾರೆ. ಪಲಾವ್ ಎಲೆ, ಸ್ಟಾರ್ ಮೊಗ್ಗು, ಮತ್ತೆ ಒಂದು 2 ಏಲಕ್ಕಿ, ಲವಂಗ, ಚಕ್ಕೆ ಎಲ್ಲ ಹಾಕೊಂಡು ಇವಾಗ ಆನಿಯನ್ ಕೂಡ ಆಡ್ ಮಾಡಿದ್ದಾರೆ. ಆನಿಯನ್ ಅಂಡ್ ಚಿಲ್ಲಿ ಅದನ್ನ ಆಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಂಡು, ಸೊ ಇದಕ್ಕೆ ನಾನು ಕೊಟ್ಟಿರೋ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಆಡ್ ಮಾಡ್ತಿದ್ದಾರೆ. ಆಡ್ ಮಾಡಿ ಒಂದು ಸ್ಟಿರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಂದು ಇದಕ್ಕೆ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತಿದ್ದಾರೆ. ಅವರು ಹಂತವಾಗಿ ಸಾಲ್ಟ್ ಆಡ್ ಮಾಡ್ಕೊಂಡು ಹೋಗ್ತಾರೆ. ನಂತರ ನಾನು ಪೂರ್ತಿ ಹಾಕ್ಬಿಡ್ತೀನಿ ನಾನು, ಬಟ್ ಅವ್ರು ಹಂಗಲ್ಲ. ಸೊ ಹಂತವಾಗಿ ಸಾಲ್ಟ್ ಆಡ್ ಮಾಡ್ತಾರೆ. ಈಗ ಸಾಲ್ಟ್ ಆಡ್ ಮಾಡಿ ನೆಕ್ಸ್ಟ್ ಟೊಮ್ಯಾಟೋಸ್ ಕೂಡ ಆಡ್ ಮಾಡ್ತಿದ್ದಾರೆ. ಇದು ರಫ್ಲಿ ಚಾಪ್ಡ್ ಅಂತ ಹೇಳ್ಬೋದು, ಸಣ್ಣಗೆ ಹೆಚ್ಕೊಳ್ಳಲ್ಲ ಅವರು. ಸೊ ಚೆನ್ನಾಗಿ ಸ್ಟಿರ್ ಮಾಡ್ತಾರೆ ಅವರು. ನೀವು ನೋಡ್ತಿರ್ಬೋದು ಲೈಕ್ ವಿಡಿಯೋ ಮುಂದೆ ಹೋಗ್ತಾ ಅವ್ರು ಯಾವ ತರ ಸ್ಟಿರ್ ಮಾಡ್ತಿರ್ತಾರಂತ. ಸೊ ಅದನ್ನ ಸ್ವಲ್ಪ ಮುಚ್ಚಿ ಇಡ್ತಾರೆ ಅವರು, ಹಂಗೇನೆ ಅವ್ರದ್ದು ಪ್ರಾಕ್ಟೀಸ್. ಇದಾದ್ಮೇಲೆ ಕಟ್ ಮಾಡಿರೋಂಥ ಎಲ್ಲ ತರಕಾರಿಗಳು ಎಕ್ಸೆಪ್ಟ್ ಆಲೂಗೆಡ್ಡೆ ಎಲ್ಲ ಹಾಕ್ತಿದ್ದಾರೆ ಅವರು. ಸೊ ಹಾಕಿ ತಿರ್ಗಾ ಇದನ್ನು ಚೆನ್ನಾಗಿ ಸ್ಟಿರ್ ಮಾಡಿ ಅದನ್ನ ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅವರು ಯೂಶಲಿ ಜಾಸ್ತಿ ಸ್ಟಿರ್ ಮಾಡ್ತಾರೆ. ಸೊ ಇದಾದ್ಮೇಲೆ ಇವಾಗ ಚಿಟ್ಟಿ ಅರ್ಶಿನ ಪುಡಿ ಆಡ್ ಮಾಡ್ತಿದ್ದಾರೆ. ಇವಾಗ ಅರ್ಶಿನ ಪುಡಿ ಆಡ್ ಮಾಡಿ ತಿರ್ಗಾ ಅದನ್ನು ಒಂದು ನೈಸ್ ಸ್ಟಿರ್ ಕೊಡ್ತಿದ್ದಾರೆ. ಅದಾದ್ಮೇಲೆ ಆಲೂಗಡ್ಡೆ ಆಡ್ ಮಾಡ್ತಿದ್ದಾರೆ. ಆಲೂಗಡ್ಡೆ ಫಸ್ಟ್ ಆಡ್ ಮಾಡಿಲ್ಲ ಅವರು, ಬಿಕಾಸ್ ತುಂಬಾನೇ ಕಲ್ಸೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದಾದ್ಮೇಲೆ ಆಡ್ ಮಾಡ್ಕೊಂಡಿದ್ದಾರೆ. ಒಂಚೂರು ನೀರು ಹಾಕಿದ್ದಾರೆ, ಒತ್ತಬಾರ್ದು ಕೆಳಗಡೆ ಅನ್ನೋಕ್ಕೋಸ್ಕರ. ಸೊ ಚೆನ್ನಾಗಿ ಸ್ಟಿರ್ ಮಾಡ್ತಾನೇ ಇದ್ದಾರೆ. ಆಲ್ಮೋಸ್ಟ್ ಹಾಫ್ ಕುಕ್ ಆಗೋಗಿರುತ್ತೆ ವೆಜಿಟೇಬಲ್ಸ್ ಅನ್ಸುತ್ತೆ. ಈಗ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿದ್ದಾರೆ. ಆಲ್ಮೋಸ್ಟ್ 1.5 ಟೇಬಲ್ ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ದಾರೆ. ಸ್ವಲ್ಪ ಮುಚ್ಚಿ ಇಟ್ಟಿರ್ತಾರೆ ಅವರು, ಸ್ವಲ್ಪ ನೀಟಾಗಿ ಕುಕ್ ಆಗಲಿ, ಮಿಕ್ಸ್ ಆಗಲಿ ನೀಟಾಗಿ ಅಂತ. ಇವಾಗ ಸ್ವಲ್ಪ ಪುದೀನ ಆ್ಯಡ್ ಮಾಡ್ಕೊತಿದ್ದಾರೆ, ಫೈನ್ಲಿ ಚಾಪ್ಡ್ ಪುದೀನ, ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಡ್ ಮಾಡಿ ಒಂದು ನೈಸ್ ಸ್ಟಿರ್ ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್
ಸೊ ಅವ್ರು ಹೆಂಗಂದ್ರೆ ಎಲ್ಲಾ ಪುಡಿನೂ ಆ್ಯಡ್ ಮಾಡ್ತಾರೆ. ಅವರು ಹೇಳಿದ್ದೆ ಅದು ಕೈ ಸಿಕ್ಕಿದಷ್ಟು ಪುಡಿ ಆ್ಯಡ್ ಮಾಡ್ತೀನಿ ಅಂತ. ಸೊ ಇಲ್ಲಿ ಸಾಂಬಾರ್ ಪೌಡರ್, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಧನಿಯಾ ಪೌಡರ್ ಮತ್ತೆ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಇಷ್ಟು ಪೌಡರ್ ಆ್ಯಡ್ ಮಾಡಿದ್ದಾರೆ. ಸಣ್ಣ ಟೇಬಲ್ ಸ್ಪೂನ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಂತ ಹೇಳ್ಬೋದು. ಇವಾಗ ಅಕ್ಕಿ ತೊಳೆದಿ ನೆನೆಸಿರೋ ಅಕ್ಕಿನ ಹಾಕ್ತಿದ್ದಾರೆ. ಇದನ್ನ ನೀರು ಹಾಕಲ್ಲ, ಫಸ್ಟ್ ಅವರು ಅಕ್ಕಿ ಹಾಕಿ ಇದನ್ನ ಚೆನ್ನಾಗಿ ಸ್ಟಿರ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ವಾಟರ್ ಹಾಕ್ತಾರೆ. ಸೊ ಇದು ಚೆನ್ನಾಗಿ ಒಂದು ಸ್ಟಿರ್ ಕೊಟ್ಟಿದ್ದಾರೆ ಇವಾಗ. ಸೊ ಇದಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಗೀ ಆ್ಯಡ್ ಮಾಡ್ತಿದ್ದಾರೆ. ತುಪ್ಪ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ. ಅದಾದ್ಮೇಲೆ ಅವರು ಚೆನ್ನಾಗಿ ಒಂದು ರೌಂಡ್ ತಿರುಗೋ ಸ್ಟಿರ್ ಮಾಡ್ಕೊತಿದ್ದಾರೆ. ಅದಾದ್ಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದಾರೆ ಅವರು, ಫೈನ್ಲಿ ಚಾಪ್ಡ್ ಕೊರಿಯಂಡರ್ ಲೀವ್ಸ್. ಸೊ ಇದಾದ್ಮೇಲೆ ಚೆನ್ನಾಗಿ ಒಂದು ಸ್ಟಿರ್ ಕೊಟ್ಟಿದ್ದಾರೆ. ಸೊ ಒಂದು ಸ್ಟಿರ್ ಕೊಟ್ಟಾದ್ಮೇಲೆ ಇವಾಗ ಇಟ್ ಇಸ್ ರೆಡಿ ವಾಟರ್ ಹಾಕಕ್ಕೆ. ವಾಟರ್ ಆ್ಯಡ್ ಮಾಡೋದು ನಾವು 1 ಟಂಬ್ಲರ್ ಅಷ್ಟು ನಾವು ಬಾಸುಮತಿ ರೈಸ್ ಮತ್ತೆ ಅರ್ಧ ಲೋಟ ನಾವು ಸೋನಾ ಮಸೂರಿ ರೈಸ್ ತಗೊಂಡಿದೀವಿ. ಸೊ ಅವರು ಎಲ್ಲ ಸೇರಿ 2.5 ಗ್ಲಾಸ್ ವಾಟರ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಒಂದು ಸ್ಟಿರ್ ಕೊಟ್ಟು ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿ ಅದಾದ್ಮೇಲೆ ತಿರ್ಗಾ ಒಂದು ನೈಸ್ ಸ್ಟಿರ್ ಕೊಟ್ಟು ಇದಕ್ಕೆ ಟೇಸ್ಟ್ ಮಾಡ್ತಾರೆ ಅವರು ಹೆಂಗೆ ಏನು ಅಂತ. ಏನಾದ್ರು ಕಮ್ಮಿ ಇತ್ತು ಅಂದ್ರೆ ಈ ಲೆವೆಲ್ಗೆ ಅವ್ರು ಆ್ಯಡ್ ಮಾಡ್ತಾರೆ. ಸ್ವಲ್ಪ ಕುಕ್ಕರ್ ಮುಚ್ಚೋ ಒಳಗಡೆ ಸ್ವಲ್ಪ ಉಪ್ಪಿನ ಅಂಶ ಇದ್ರೇನೆ ಅದು ಚೆನ್ನಾಗಾಗತ್ತೆ ಅಂತ. ಸೊ ಒಂಚೂರು ಉಪ್ಪು ಹಾಕೊಂಡೆ ಅವರು ಮುಚ್ಚಿಡ್ತಾರೆ. ಸೊ ನೋಡೋಣ ಇವಾಗ ಹೆಂಗಾಗತ್ತೆ ಏನು ಅಂತ. ಇವಾಗ ರೆಡಿ ಇದೆ. ಇವಾಗ 2 ವಿಷಲ್ ಅಷ್ಟೇ, ಬಿಕಾಸ್ ತುಂಬಾ ಚೆನ್ನಾಗಿ ಕುಕ್ ಆಗಿದೆ ಆಲ್ರೆಡಿ ವೆಜಿಟೇಬಲ್ಸ್. ಸೊ 2 ವಿಷಲ್ಸ್ ಆಗಿದ ತಕ್ಷಣ ರೆಡಿ ಆಗತ್ತೆ. ಸೊ ಇದಾಗಷ್ಟರಲ್ಲಿ ನಾವು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಚಂದಗೆ ಅಸಿಸ್ಟ್ ಮಾಡಿಸ್ಕೋ ಕಾರಣ ಅವರು ನನಗೆ ಮೊಸರು ಬಜ್ಜಿ ನೀನೇ ಮಾಡು ಅಂತ ಹೇಳಿದ್ದೀರಿ. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ರೆಡಿ 1 2 3 ಗೋ. ಎಸ್, ಹಿಯರ್ ಇಟ್ ಇಸ್ ನಮ್ದು ವೆಜಿಟೇಬಲ್ ಲೋಡೆಡ್ ಪಲಾವ್, ವೆಜ್ ಲೋಡೆಡ್ ಪಲಾವ್ ಅಂತ ಹೇಳ್ಬೋದು. ಸೊ ನೋಡ್ತಿದ್ರೆ ಚೆನ್ನಾಗಿದೆ ಅನ್ನೋ ಥರ ಕಾಣುತ್ತೆ. ನಿಮ್ಗೆ ಹೆಂಗೆ ಕಾಣಿಸ್ತಿದೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನೋಡೋಣ ಇದು ಹೆಂಗೆ ಟೇಸ್ಟ್ ಕೊಡುತ್ತೆ ಅಂತ. ಹಿಂಗೆ ನಾವು ಸರ್ವ್ ಮಾಡೋದು, ಇದು ನಮ್ಮ ಸ್ಟೈಲ್ ಆಫ್ ಸರ್ವಿಂಗ್. ಸೊ ನಾವು ಹಿಂಗೆ ಸರ್ವ್ ಮಾಡ್ತೀವಿ. ಸೊ ಆಕ್ಚುಲಿ ರೆಡಿ ಆಗಿದೆ. ನಾನು ಮೇಲೆ ಚಂದು ಆಲ್ಮೋಸ್ಟ್ ಯಾವಾಗಲೂ ಒಂದೇ ತಟ್ಟಲೆ ಊಟ ಮಾಡ್ತೀವಿ. ಸೊ ಅದಕ್ಕೆ 2 ಸಲ ನೋಡ್ತಿರ್ಬೋದು ನೀವು. ಸೊ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಆಕ್ಚುಲಿ ಟೆಕ್ಸ್ಚರ್ ವೈಸ್ ಅದು ಕುಕ್ ಆಗೋದಿಲ್ಲ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ, ನೀವು ನೋಡ್ತಿರ್ಬೋದು. ಆಸ್ ಯೂಶುವಲ್ ಚಂದ ಹೆಂಗೆ ಮಾಡ್ತಾರೆ ಹಂಗೆ ಬಂದ್ರೆ ನಿಜ ಚೆನ್ನಾಗಿದೆ, ಸೂಪರ್ ಆಗಿದೆ. ತುಂಬಾ ಸಿಂಪಲ್ ಅಂತ ಅನ್ನಿಸ್ತು ಅವ್ರು ಮಾಡಿದಾಗ. ಬಟ್ ನೀವು ಎಲ್ಲ ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಜ ಚೆನ್ನಾಗಿದೆ. ನಿಜ ಇದನ್ನು ಮಾಡಿಕೊಟ್ಟಿದ್ರು ಚಂದ ಆಲ್ಮೋಸ್ಟ್ 2 ಟೈಮ್ಸ್. ಅವ್ರು ತುಂಬಾ ಇಷ್ಟಪಟ್ಟು, ಅದಕ್ಕೋಸ್ಕರ ಈ ರೆಸಿಪಿನ ಇವತ್ತಿನ ನಾನು ಮಾಡಿಬಿಟ್ಟು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಸೊ ನೀವು ಎಲ್ಲ ಖಂಡಿತ ಟ್ರೈ ಮಾಡಿ. ನಿಜ ಚಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನನಗೂ ತುಂಬ ಇಷ್ಟ ಆಯಿತು. ನಾನು ನನ್ನ ಎಂಜಾಯ್ ಮಾಡ್ತೀನಿ. ಚಂದ ಪಾಸ್ಟ್ ಚಂದ ಕ್ಯಾಮ್ರಾ ಎದುರಿಗೆ ಬರಲ್ಲ ಅಂತೆ ಅವರು, ಅದಕ್ಕೋಸ್ಕರ ಅಲ್ಲಿದ್ದಾರೆ. ಸೊ ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ಬಂದು ಕುತ್ಕೊಂಡು ಇಬ್ಬರು ಒಟ್ಟಿಗೆ ಊಟ ಮಾಡ್ತೀವಿ. ಸೊ ಚಂದು ಪಾಸ್ಟ್. ಸೊ ನಾನು ಕ್ಯಾಮ್ರಾ ಆಫ್ ಮಾಡಬೇಕು, ಅವ್ರು ಬರಲ್ಲ. ಅವರು ನಾವಿಬ್ರು ಕುತ್ಕೊಂಡು ಈ ಲಂಚ್ನ ಏನೋ ಈ ಊಟನ ಸವಿತೀವಿ. ಸೊ ನೀವು ಕೂಡ ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೀವು ಟ್ರೈ ಮಾಡಿ ಯಾವ ಥರ ಬಂತು ರಿಸಲ್ಟ್ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮ ಅಭಿಪ್ರಾಯನ ಓದಕ್ಕೆ. ಸೊ 3 ವಿಡಿಯೋಸ್ ಬ್ಯಾಕಲ್ಲಿ ಹೇಳಿದ್ದೆ, ಇಲ್ಲಿ ಫ್ಲವರ್ ಸ್ವಲ್ಪ ಕಾಸ್ಟ್ಲಿ. ನಾನು ದೇವರಿಗೆ ಡೈಲಿ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಫ್ಲವರ್ಸ್ ಇದ್ರೇನೆ ಚಂದ ಅನ್ನಿಸ್ತು. ಸೊ ಅದಕ್ಕೆ ನಾನು ಚಂದ ಕೇಳಿದ್ದೆ ಡೈಲಿ ಹೂವು ಬಿಡೋದು ಇಲ್ಲ ಆಲ್ಟರ್ನೇಟಿವ್ ಡೇಸ್ಗೆ ಹೂವು ಬಿಡೋ ಅಂತ ಒಂದು ಫ್ಲವರ್ ಪಾಟ್ನ ತರೋಣ ಅಂತ. ಸೊ ಇಲ್ಲಿ ಬೆಹರಿನ್ ಫಾರ್ಮ್ ಅಂತ ಒಂದಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ ಚಂದು. ಸೊ ಬನ್ನಿ, ಯಾವ್ಯಾವ ಫ್ಲವರ್ಸ್ ಸಿಗುತ್ತೆ, ಇಲ್ಲ ಯಾವ್ಯಾವ ಫ್ಲವರ್ಸ್ ಸಿಗುತ್ತೆ. ಇವಾಗ ತುಂಬಾ ಸಮ್ಮರ್ ಮತ್ತೆ ತುಂಬಾ ಬಿಸಿಲಿರೋದ್ರಿಂದ ಅಷ್ಟೊಂದು ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ನೋಡೋಣ ಈ ಫಾರ್ಮ್ ಅಲ್ಲಿ ಏನ್ ಸಿಗುತ್ತೆ, ಹೆಂಗಿದೆ ಫಾರ್ಮ್ ಮುಂದೆ ತೋರಿಸ್ಕೊಡ್ತೀನಿ, ನೀವು ಕೂಡ ನೋಡ್ಬೋದು. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಸೊ ಬನ್ನಿ ಹೋಗ್ಬಿಟ್ಟು ಫ್ಲವರ್ ಪಾಟ್ ನ ತಗೊಂಡ್ ಬರೋಣ.
ಕಿಲೋಮೀಟರ್ಸ್ ದೂರ ಇರೋದು ಇದು. ಸೊ ಬುದಯ್ಯ ಅಂತ ಇದು ಏರಿಯಾ. ಬಟ್ ತುಂಬಾನೇ ಚೆನ್ನಾಗಿತ್ತು. ನಂಗೆ ಈ ತರ ಇದೆ ಅಂತ ನಿಜ ಗೊತ್ತಿರಲಿಲ್ಲ. ಫುಲ್ ಗ್ರೀನರಿ ಮತ್ತೆ ಫ್ಲವರ್ಸ್ ಎಲ್ಲ ನೋಡಿ ನನಗೂ ಚೆಂದ ಫುಲ್ ಎಕ್ಸೈಟೆಡ್ ಆಗೋದ್ರಿ. ತುಂಬಾ ಬಿಸಿಲಿತ್ತು, ಆಚೆ ಕಡೆ ಸಿಕ್ಕಾಪಡೆ ಬಿಸಿಲಿತ್ತು. ಬಟ್ ಇಲ್ಲಿ ಗ್ರೀನರಿ ಮತ್ತೆ ಫ್ಲವರ್ಸ್ ನ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು, ಚೆನ್ನಾಗಿತ್ತು ಇದು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹಂಗೆ ತಲೆ ಕೆಟ್ಟೋದಾಗ ಈ ರೋಡಿಗೆ ಹೋಗ್ಬೇಕು, ಚೆನ್ನಾಗಿರುತ್ತೆ ಗ್ರೀನರಿ ಫ್ಲವರ್ಸ್ ಎಲ್ಲ ನೋಡೋಣ. ಸೊ ಇದು ಫಾರ್ಮ್ ನಾವು ಗೂಗಲ್ ಸರ್ಚ್ ಮಾಡಿ ಹೋಗಿದ್ದು, ಬೆಹರಿನ್ ಫಾರ್ಮ್. ಸೊ ಒಳಗಡೆ ಹೋಗೋಣ. ಎಂಟ್ರ್ ಆಗ್ತಿದಂಗೆ ಆ ಕಡೆ ನವಿಲು ಮತ್ತೆ ಕೋಳಿ ಕಾಣಿಸ್ತು ನಮಗೆ, ಆ ಫಾರ್ಮಲ್ಲಿ ಇತ್ತು. ಸೊ ಅದಾದ್ಮೇಲೆ ಪಕ್ಕ ಎಲ್ಲ ಕಡೆ ಪ್ಲಾಂಟ್ಸ್ನ ಇಟ್ಟಿದ್ದಾರೆ. ಇಲ್ಲಿ ನಮ್ದು ಯಾವ ಥರ ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಬರೋ ನನಗೆ ಇಂಡಿಯಾದಲ್ಲಿ ಇದ್ದೀನಿ ಅಂತ ಅನ್ನಿಸ್ಬಿಡ್ತು. ಬಟ್ ಬಿಸಿಲು ನೋಡಿದಾಗ ಇಲ್ಲ ಬೆಹರಿನ್ಗೆಲ್ಲ ಇದ್ದೀನಿ ಅಂತ ಕನ್ಫರ್ಮ್ ಆಯಿತು. ಆಲ್ಮೋಸ್ಟ್ 36 ಡಿಗ್ರಿ ಇತ್ತು, ಫುಲ್ ಸುಡುತ್ತಾ ಇತ್ತು. ಸೊ ಜಾಸ್ತಿ ಹೊತ್ತಿರೋಕ್ಕಾಗಲಿಲ್ಲ ಅಲ್ಲಿ. ओके सैम्पलिंग ತಗೋಬೋದು, ಅದನ್ನು ತಗೋಬೋದು. ಸೊ ಅಲ್ಲಿ ಆಮೆ ಕೂಡ ಇಟ್ಟಿದ್ರು, ಎಂತಕ್ಕೆ ಅಂತ ಗೊತ್ತಿಲ್ಲ, ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಅದಾದ್ಮೇಲೆ ಶುಗರ್ ಕೇನ್ ಕೂಡ ಹಾಕಿದ್ರು ಅಲ್ಲಿ. ನೋಡೋಕ್ಕಂದ್ರೆ ಚೆನ್ನಾಗಿತ್ತು, ತಿನ್ನಬೇಕು ಅಂತ ಅನ್ನಿಸ್ತು. ಏನು ಮಾಡೋದು, ಕೊಡಲ್ಲ ಅವರು. ಸೊ ಫೈನಲಿ ನಾವು ಒಂದು ಹೈಬಿಸ್ಕಸ್ ಪ್ಲಾಂಟ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇದು ಮತ್ತೆ ವಾಪಸ್ ಹೋಗ್ತಾನೋ ಅದೇ ರೋಡಿಗೆ ಹೋಗ್ಬೇಕಾದ್ರೆ ಅದು ಫುಲ್ ಸಕ್ಕತ್ತಾಗಿ ಅನ್ನಿಸ್ತಿತ್ತು. ಫ್ಲವರ್ಸ್ ಎರಡೂ ಕಡೆ ತುಂಬ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು ನೋಡೋಕ್ಕೆ. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ ಅಲ್ವಾ? ನೀವು ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ಇದು ಹೋಗ್ಬಿಟ್ಟು ನಾವು ಫ್ಲವರ್ ಪಾಟ್ನ ತೊಗೊಂಡು ಬಂದಿದ್ದೀವಿ. ಸೊ ನಮ್ಮ ಮನೆಯಲ್ಲಿ ಆಲ್ರೆಡಿ 2 ತುಳಸಿ ಪ್ಲ್ಯಾಂಟ್ ಇತ್ತು. ಸೊ ಇದು ನ್ಯೂ ಮೆಂಬರ್ ನಮ್ಮ ಫ್ಯಾಮಿಲಿಗೆ ಇಲ್ಲಿ. ಇದು ಅಷ್ಟೇ, ನಾವು ಬೇರೆ ಪಾಟ್ನ, ಹೊಸ ಪಾಟ್ನ ತೊಗೊಂಡು ಬಂದು ರೀಪ್ಲೇಸ್ ಮಾಡಬೇಕಾಗತ್ತೆ. ಅದು ಏನು ಕೊಟ್ಟಿರ್ತಾರೆ ಅದು ತುಂಬ ತೆಳು ಇದೆ. ಸೊ ವೆಲ್ಕಮ್ ಹೋಮ್. ಇದು ಒಂದು ಸಂಜೆ ವ್ಯೂ 5:05 ಹಂಗಾಗಿತ್ತು. ತುಂಬ ಚೆನ್ನಾಗಿತ್ತು. ಅಷ್ಟು ಬಿಸಿಲಿತ್ತು ಮಧ್ಯಾಹ್ನ. ಬಟ್ ಸಂಜೆ ಆಗಿದ ತಕ್ಷಣ ತಂಪಾಯಿತು, ಮೋಡ ಕವಿದ ವಾತಾವರಣ ಅಂತ ಹೇಳ್ಬೋದು. ಸೊ ತಂಪಾಯಿತು ಒಂಚೂರು. ಟೆಂಪ್ರೇಚರ್ ಕೂಡ ಲೋ ಆಗಿತ್ತು. ಇದು ನಮ್ಮದು ವಿಂಡೋ ವ್ಯೂ. ಸನ್ಸೆಟ್ ಕೂಡ ನೋಡ್ಬೋದು ನೀವು. ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಮಾತ್ರ. ನೋಡಿದ್ರಲ್ಲ ನಮ್ಮ ಹಾಲಿಡೇ ಹೆಂಗೋಯ್ತು ಅಂತ. ಗೊತ್ತೇ ಆಗಲ್ಲ, ಚಿಕ್ಕ ವರ್ಷದಲ್ಲಿ ಹೋಗ್ಬಿಡುತ್ತೆ ಹಂಗೆ ವೀಕೆಂಡ್ ಮತ್ತೆ ಹಾಲಿಡೇಸ್ ಇದ್ರೆ. ಸೊ ನಾವು ವಿಷಯದಲ್ಲಿ ಇಂಡಿಯಾದಲ್ಲಿ ಇರಬೇಕಾಗಿತ್ತು ನಮ್ಮ ಪ್ಲಾನ್ ಪ್ರಕಾರ, ಬಟ್ ಆಗಿಲ್ಲ. ದಟ್ಸ್ ಓಕೆ. ಇಲ್ಲಿದ್ರು ಖುಷಿಯಾಗಿ ಸೇಫ್ ಆಗಿರೋದು ಇಂಪಾರ್ಟೆಂಟ್. ನೀವು ಎಲ್ಲ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಲಾಕ್ಡೌನ್ ಆಗಿದೆ ಇಂಡಿಯಾದಲ್ಲಿ, ದಯವಿಟ್ಟು ಯಾರು ಆಚೆ ಕಡೆ ಅನ್ನೆಸರಿ ಓಡಾಡಬೇಡಿ ಅಂತ ಕೇಳ್ಕೊಂತೀನಿ. ಅಂಡ್ ಎಲ್ಲಾರು ಆಚೆ ಕಡೆ ಡಬಲ್ ಮಾಸ್ಕ್ ಹಾಕೊಳ್ಳಿ, ಅದಾದ್ಮೇಲೆ ಗ್ಲೌಸ್ ಹಾಕೊಳ್ಳಿ, ಯಾವಾಗ್ಲೂ ಕೈ ತೊಳ್ಕೊಂತಾನೆ ಇರಿ ಸೋಪಿಂದ, ಇಲ್ಲ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಆಚೆ ಕಡೆ ಏನಾದ್ರು ಇತ್ತು ಅಂದ್ರೆ. ಸೊ ಪ್ಲೀಸ್ ಟೇಕ್ ಕೇರ್, ಎಲ್ಲಾರು ಸ್ಟೇ ಸೇಫ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದಿನ ನಿಜ ಖುಷಿಯಾಗಿ ಆರಾಮಾಗಿ, ನನಗೆ ಫುಲ್ ರೆಸ್ಟಿಂಗ್ ಡೇ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ಚಂದು. ಸೊ ಅವರು ಕ್ಯಾಮ್ರಾ ಮುಂದೆ ಬರಲ್ಲ, ಅದಕ್ಕೋಸ್ಕರ. ಸೊ ಒಂದಲ್ಲ ಒಂದಿನ ನಾನು ಚಂದನ ಕ್ಯಾಮ್ರಾ ಮುಂದೆ ತರ್ತೀನಿ. ಸೊ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪಕ್ಕದಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಆಪ್ಷನ್ ಅಂತ ಬರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಆಗಿ ನನ್ನ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬಾನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ, ಬೈ ಬೈ, ಟೇಕ್ ಕೇರ್.